ದೈವಿಕ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕ ವೃಂದದ ಸರ್ವರಿಗೂ ಸ್ವಾಗತ. ನಾವು ಜೀವಿಸಲಿಕ್ಕೆ ಹುಟ್ಟಿದವರು, ಆದರೂ ಯೇಸು ನಮಗೋಸ್ಕರ ಸಾಯಲು ಹುಟ್ಟಿದವರು. ಈ ವಿಷಯದ ಬಗ್ಗೆ ಚಿಂತನೆಯನ್ನು ಹಂಚಿಕೊಳ್ಳಲು ಇವತ್ತು ನಮ್ಮೊಡನಿದ್ದಾರೆ ರೋಶ್ನಿ ಲಯ ಇಲ್ಲಿ ಪ್ರೊಫೆಸರ್ ಆಫ್ ಸೋಷಿಯಲ್ ವರ್ಕ್ ಆಗಿ ಸೇವೆ ಸಲ್ಲಿಸುವ ಮಿಸ್ ಎವ್ಲಿನ್ ಬೆನೆಸ್. ದೇವರ ವಾಕ್ಯವು ದೇವರೊಡನೆ ಇತ್ತು. ಅನಾದಿ ಕಾಲದಿಂದಲೂ ದೇವರ ಜೊತೆ ಇದ್ದ ಈ ವಾಕ್ಯವು ಮನುಷ್ಯರಿಗಾಗಿ ಮನುಷ್ಯರ ನಡುವೆ ಇಳಿದ ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಈ ವಾಕ್ಯವು ದೇವರ ವಾಕ್ಯವು ಮನುಷ್ಯನಾಗಿ ಈ ಧರೆಗೆ ಇಳಿದ ಈ ಪ್ರಭು ಯೇಸುವಿನ ಈ ಒಂದು ವಿಷಯಕ್ಕೆ 2 ವಿಚಾರಗಳನ್ನು ತಮ್ಮ ಮುಂದಿಡಲು ನಾನು ಇಚ್ಛಿಸುತ್ತೇನೆ. ದೇವರ ವಾಕ್ಯವು ಮನುಷ್ಯನಾಗಿ ಮನುಷ್ಯರ ಮಧ್ಯೆ ಜೀವಿಸಲು, ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು, ಮನುಷ್ಯನಿಗೆ ತಮ್ಮೊಡನಿರುವ ಈ ಸಂಬಂಧವನ್ನು ಹಂಚಿಕೊಳ್ಳಲು, ಮನುಷ್ಯನ ಈ ಭಾವನೆಗಳನ್ನು, ನೋವು ನಲಿವುಗಳನ್ನು ಅರ್ಥೈಸಲು ಹಾಗೂ ಪಾಪರಹಿತ ನಾದ ಯೇಸುನಾಥರು ಪಾಪದಿಂದ ಮುಕ್ತಿಗೊಳಿಸಲು ಮನುಷ್ಯನಾಗಿ ನಮ್ಮ ನಡುವೆ ಬಂದರು. ಈ ಮನುಷ್ಯನಾಗಿ ನಮ್ಮ ನಡುವೆ ಬಂದ ಪ್ರಭು ಯೇಸುವು ದೇವರ ಸತ್ಯವನ್ನು ಸಾರಿದರು. ಈ ವಾಕ್ಯವು ಸತ್ಯವಾಗಿತ್ತು. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂದರು ಪ್ರಭು ಯೇಸು. ಈ ಸತ್ಯವನ್ನು ನಾವು ಅರಿಯಬೇಕಾಗಿದೆ. ಈ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ ಮತ್ತು ಈ ಜೀವವನ್ನು ನಾವು ಸಾರ್ಥಕವಾಗಿ ಜೀವಿಸಲು ಪ್ರಭು ಯೇಸು ನಮ್ಮನ್ನು ಕರೆಯುತ್ತಿದ್ದಾರೆ. ಈ ಸತ್ಯವು ಹಾಗೂ ಕೃಪೆಯು ದೇವರ ಮಹಿಮೆಯನ್ನು ಸಾರುತ್ತದೆ. ಈ ಮಹಿಮೆಯು ದೇವರ ಏಕೈಕ ಪುತ್ರನಲ್ಲಿದ್ದಂತಹ ಮಹಿಮೆಯು. ನಾವು ಅಯೋಗ್ಯರಾಗಿದ್ದಾಗ, ನಾವು ದೇವರ ಪ್ರೀತಿಗೆ ಪಾತ್ರರಾಗಲು ಅಯೋಗ್ಯವಾಗಿ ಇರುವಾಗಲೇ ಈ ವಾಕ್ಯವು ಇಹಲೋಕದಿಂದ ಇಳಿದರು. ಈ ವಾಕ್ಯವು ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೆ ಒಯ್ಯಲು, ನಮ್ಮನ್ನು ಪಾಪದಿಂದ ವಿಮುಕ್ತಗೊಳಿಸಲು, ನಮ್ಮಿಂದ ದೇವರ ನಡುವೆ ಇದ್ದ ಆ ಸಂಬಂಧವನ್ನು ಸತ್ಯದ ಸಂಬಂಧವಾಗಿ ಪರಿವರ್ತಿಸಲು, ಅದನ್ನು ಇನ್ನು ಮುಂದೆ ಪಿತಾಪುತ್ರರ ಸಂಬಂಧದಂತೆ ಮಾಡಲು ಪ್ರಭು ಯೇಸುವು ದೇವರ ವಾಕ್ಯವಾಗಿ ಈ ಜಗತ್ತಿಗೆ ಇಳಿದರು. ನಾವು ಪ್ರತಿಯೊಬ್ಬರೂ ಹುಟ್ಟಿದಾಗ ನಾವು ಜೀವಿಸಬೇಕೆಂಬ ಆಶೆಯಿಂದ ಪ್ರತಿ ಜನನವು ಈ ಒಂದು ಜೀವದ ಆಶೆಯನ್ನು, ಭರವಸೆಯನ್ನು ನೀಡುತ್ತದೆ. ಆದರೆ ಸತ್ಯ ಸ್ವರೂಪಿ ಪಾಪರಹಿತ ಯೇಸುವು ಈ ಧರೆಗೆ ಇಳಿದರು ನಮಗಾಗಿ ಸಾಯಲು, ನಮ್ಮನ್ನು ಮುಕ್ತಿಗೊಳಿಸಿ ನಮ್ಮನ್ನು ಅಮರರನ್ನಾಗಿ ಮಾಡಲು ಈ ಧರೆಗೆ ಇಳಿದರು. ಒಂದು ಗೋಧಿ ಕಾಳು, ಒಂದು ಯಾವುದೇ ಬೀಜ ಯಾವಾಗ ಮಣ್ಣಿನಲ್ಲಿ ಸೇರಿಕೊಂಡು ತನ್ನನ್ನೇ ತಾನು ನಿಸ್ವಾರ್ಥವಾಗಿ ಸಾಯಲು ಬಿಟ್ಟಾಗ ಮಾತ್ರ ಹೊಸ ಚಿಗುರು, ಹೊಸ ಜೀವವು ಹೊರಹೊಮ್ಮುತ್ತದೆ. ಅಂತಹ ಜೀವವನ್ನು ಸಾರ್ಥಕ ಮಾಡಲು ಇವತ್ತು ಈ ವಾಕ್ಯವು ನಮ್ಮನ್ನು ಕರೆಯುತ್ತಿದೆ. ಈ ವಾಕ್ಯವು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಈ ವಾಕ್ಯವು ಸತ್ಯವನ್ನು ತೋರಿಸುತ್ತದೆ. ಈ ವಾಕ್ಯದಲ್ಲಿ ಒಂದು ಶೋಭೆ ಇದೆ. ಆ ಶೋಭೆಯಿಂದ ದೇವರ ದರ್ಶನವನ್ನು ನಾವು ಪಡೆಯುವ ಸಾಧ್ಯತೆಗೆ ಬರಬಹುದು.
ನಾವು ಸತ್ಯವನ್ನು ಅರಿಯಬೇಕಾದರೆ ನಾವು ಯೇಸುವನ್ನು ಅರಿಯಬೇಕು. ಸತ್ಯವನ್ನು ನಾವು ಕಾಣಬೇಕಾದರೆ ಯೇಸುವನ್ನು ನಾವು ಕಾಣಬೇಕು. ಈ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥೈಸಲು ದೇವರು ಮನುಷ್ಯನಾದನು, ಮನುಷ್ಯ ಜೀವನವನ್ನು ಜೀವಿಸಿದರು. ಆ ಗೋದಿಲಿಯಲ್ಲಿ ಮನುಷ್ಯನಾಗಿ ಹುಟ್ಟಿದಾಗ ಆ ಮನುಷ್ಯನು ಅನುಭವಿಸುವ ಎಲ್ಲ ಭಾವನೆಗಳನ್ನು, ಆ ಚಳಿಯನ್ನು ಅನುಭವಿಸಿದರು, ಆ ಹಸಿವನ್ನು ಅನುಭವಿಸಿದರು, ಆ ಮನುಷ್ಯನ ಪ್ರೀತಿಯ ಕೊರತೆಯನ್ನು ಅನುಭವಿಸಿದರು. ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯಲು ಅವನೊಂದು ಮಾನವ ಶಿಶುವಾಗಿ, ಮಗುವಾಗಿ ಅಂತ ಒಂದು ಅಸಹಾಯಕತೆಯಲ್ಲಿ ಹುಟ್ಟಿದರು. ಆ ಅಸಹಾಯಕತೆಯಲ್ಲಿ ಬೆಳೆದರು. ನಮ್ಮನ್ನು ದೃಢಪಡಿಸಲು, ನಮ್ಮನ್ನು ನಮ್ಮ ಭರವಸೆಯಲ್ಲಿ ಗಟ್ಟಿಗೊಳಿಸಲು, ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯಲು. ನಮ್ಮ ಪಾಪದಿಂದ ಆ ಸ್ವರ್ಗದಾರವನ್ನು ಮುಚ್ಚಿದ್ದು ಆ ತೆರೆಯಲು ತಮ್ಮನ್ನೇ ಆ ಶಿಲುಬೆಯಲ್ಲಿ ಬಲಿಯನ್ನಾಗಿ ಅರ್ಪಿಸಿದರು. ದೇವರ ಕುರಿಮರಿಯಾದರು ಈ ಸತ್ಯವನ್ನು ಸಾರಲು. ಆ ದೇವರ ಮಹಿಮೆಯನ್ನು ಆ ಗೋದಲಿಯಿಂದ ಆ ಶಿಲುಬೆಗೆ ತನಕ ಅವರು ತೋರಿಸಿದರು, ನಮಗೆ ದಾರಿಯನ್ನು ತೋರಿಸಿಕೊಟ್ಟರು. ಸಂತ ಅಗೋಸ್ತೀನರು ಈ ತ್ರಯೇಕ ದೇವನನ್ನು ಧ್ಯಾನಿಸುವಾಗ ಆ ದೇವರ ಮಹಿಮೆಯನ್ನು, ಈ ಸತ್ಯವನ್ನು ಅರಿಯಲು ಮಗ್ನವರಾಗಿದ್ದಾಗ ಒಂದು ಮಗು ಸಮುದ್ರದ ನೀರನ್ನು ಒಂದು ಚಿಪ್ಪಿನಿಂದ ಒಂದು ಸಣ್ಣ ಗುಂಡಿಯಲ್ಲಿ ತುಂಬಿಸಲಿಕ್ಕೆ ಪ್ರಯತ್ನಿಸಿದರು. ಆಗ ಸಂತ ಅಗೋಸ್ತೀನರು ದೇವರ ಅಪಾರ ಮಹಿಮೆಯನ್ನು, ದೇವರ ಅಪಾರ ಪ್ರೀತಿಯನ್ನು, ದೇವರಲ್ಲಿ ಅವರಿಗಿರುವ ಆ ಸಂಬಂಧವನ್ನು, ದೇವರಲ್ಲಿರುವ ಆ ಮನುಷ್ಯತ್ವವನ್ನು ಅರಿತುಕೊಂಡರು. ಸತ್ಯಸ್ವರೂಪಿ ದೇವರು ಎಷ್ಟು ನಮ್ಮನ್ನು ಅರ್ಥೈಸುತ್ತಾರೆ, ಎಷ್ಟು ನಮ್ಮನ್ನು ಪಾಪದಿಂದ ಮುಕ್ತಿಗೊಳಿಸಲು ಹಂಬಲಿಸುತ್ತಾರೆ. ಆ ಅಪಾರ ಪ್ರೀತಿಯಿಂದಲೇ ಅಲ್ವಾ ದೇವರ ವಾಕ್ಯವು ಮನುಷ್ಯರಾಗಿ ಈ ಜಗತ್ತಿಗೆ ಬಂದರು, ಈ ಧರೆಗೆ ಇಳಿದರು. ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯ ಜೀವನವನ್ನು ನಡೆಸಲು ನಮ್ಮನ್ನು ಅವರೆಡೆಗೆ ಕರೆದರು. ಅವರ ಕೃಪೆಯನ್ನು ನಮಗೆ ನೀಡಿದರು. ಸಮಾರಿಯದ ಆ ಮಹಿಳೆಯನ್ನು ಅವರು ಭೇಟಿಯಾದಾಗ ಅವರಿಂದ ನೀರನ್ನು ಕೇಳಿದರು. ಇನ್ನೊಂದು ಪಾಪಿಯನ್ನು ಭೇಟಿ ಮಾಡಿದಾಗ ಅವರಿಂದ ಆ ಪಾಪದಿಂದ ದೂರ ಇರಲು ಕರೆದರು. ಆದರೆ ಅವರ ಆ ಮಹಿಮಾ ದೃಷ್ಟಿ, ಆ ಒಂದು ಕರುಣಾಳು ದೃಷ್ಟಿ ಅವರ ಅಂತಃಕರಣವನ್ನೇ ಬದಲಾಯಿಸಿತು. ಆ ಬದಲಾವಣೆಯಿಂದ ಅವರ ಮುಂದಿನ ಜೀವನವು ಸಾರ್ಥಕವಾಯಿತು. ಆತ್ಮೀಯರೇ, ದೇವರ ವಾಕ್ಯವು ಮನುಷ್ಯನಾಗಿ ಈ ಧರೆಗೆ ಇಳಿದು ಮನುಷ್ಯ ಜೀವನವನ್ನು ಪಾವನಗೊಳಿಸಿತು. ನಮ್ಮ ಈ ತಾತ್ಕಾಲಿಕ ಜೀವನವನ್ನು ಅಮರರನ್ನಾಗಿ ಮಾಡಿತ್ತು. ನಮ್ಮ ಜೀವನದ ದೃಷ್ಟಿಯನ್ನು, ಜೀವನ ಧ್ಯೇಯವನ್ನು, ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಜೀವಿಸಲು ನಮಗೊಂದು ದಾರಿ ತೋರಿಸಿತು. ಈ ಪ್ರಭು ಯೇಸುವಿನಲ್ಲಿ ನಮ್ಮ ಈ ಒಂದು ಜೀವನವು ಸದಾ ಸಾರ್ಥಕವಾಗಲಿ. ಈ ಸಂಬಂಧವು ದೇವರು ನಮ್ಮ ಮತ್ತು ದೇವರ ನಡುವೆ, ಯೇಸು ಈ ಸಂಬಂಧವನ್ನು ಗಟ್ಟಿಗೊಳಿಸಲು ಬಂದವರು. ನಮ್ಮೊಡನೆ ನಾವು ಪ್ರೀತಿಯಿಂದ, ತಾಳ್ಮೆಯಿಂದ, ಸಹನೆಯಿಂದ, ಸತ್ಯದಿಂದ ಬಾಳೋಣ. ಹೇಗೆ ಈ ಕಾಳು ಧರೆಗೆ ಬಿದ್ದು ಅಲ್ಲಿಂದ ಹೊಸ ಜೀವನ ಹುಟ್ಟಿತು, ಪ್ರಭು ಯೇಸು ತಮ್ಮ ದೈವತ್ವವನ್ನು ಮನುಷ್ಯತ್ವದ ಮೂಲಕ ಪೂರ್ಣಗೊಳಿಸಿದರು. ಹಲವು ಸಲ ನಾವು ಪ್ರಭು ಯೇಸು ದೇವರ ಮಗನೆಂದು ಸಾರುತ್ತೇವೆ.
ಈ ವಾಕ್ಯವು ದೇವರ ಮಗ. ಆದರೆ ಪ್ರಭು ಯೇಸು ಸಂಪೂರ್ಣ ಮನುಷ್ಯರಾಗಿದ್ದರು, ವ್ಯಕ್ತಿಯಾಗಿದ್ದರು. ಅವ್ರಿಗೆಲ್ಲ ನೋವು, ನಲಿವು, ಭಾವನೆಗಳು, ದುಃಖ, ಹಸಿವು ಎಲ್ಲವೂ ಆಗಿತ್ತು. ಲಾಜರನ ಗೋರಿಯ ಮೇಲೆ ಅತ್ತರು, ಮಕ್ಕಳ ಜೊತೆ ಸಂತೋಷದಿಂದ ಇದ್ದರು. ಕಾನಾ ಶಹರದಲ್ಲಿ ಲಗ್ನದಲ್ಲಿ ಭಾಗಿಯಾದರು. ವಿಧವೆಯ ಮಗನು ಸತ್ತಾಗ ಅವರಿಗೂ ನೋವಾಯಿತು, ಬೇಸರವಾಯಿತು. ಇಂತಹ ಕರುಣಾಮಯಿ ಪ್ರಭು ಯೇಸು, ಈ ವಾಕ್ಯವು ಆದಿಕಾಲದಿಂದ ಅನಾದಿ ಕಾಲದಿಂದ ಇತ್ತು. ಈ ವಾಕ್ಯವು ದೇವರಲ್ಲಿತ್ತು. ಈ ವಾಕ್ಯವು ದೇವರಾಗಿತ್ತು. ಈ ವಾಕ್ಯವು ಮನುಷ್ಯನಾಗಿ ಈ ಧರೆಗೆ ನಮ್ಮ ಮುಕ್ತಿಗೆ ಇಳಿದರು. ಆದ್ದರಿಂದ ನಮ್ಮ ಇರುವಿಕೆಯು, ನಮ್ಮ ಜೀವನದ ಸಫಲತೆಯು ಈ ಪ್ರೀತಿಯ ಮೇಲೆ ಅವಲಂಬಿದೆ. ಈ ನಮ್ಮ ಮನುಷ್ಯ ಸಂಬಂಧದ ಮೇಲೆ ಒಂದಾಗಿದೆ. ದೇವರು ಪ್ರಭು ಯೇಸುವಿನ ಮೂಲಕ ನಮಗೆ ತೋರಿಸಿಕೊಟ್ಟ ಆ ಮಾರ್ಗದಲ್ಲಿ ನಡೆಯಲು ನಾವು ಸತ್ಯವನ್ನು ಮನಸ್ಸಿನಲ್ಲಿ ಅರಿಯಬೇಕಾಗಿದೆ, ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ, ಜೀವನದಲ್ಲಿ ಈ ಸತ್ಯವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಹಾಗೂ ನಮ್ಮ ಅಂತರಾತ್ಮದಲ್ಲಿ ನಾವು ಈ ಸತ್ಯವನ್ನು ಮನಪೂರ್ವಕವಾಗಿ ಸ್ವೀಕರಿಸಬೇಕಾಗಿದೆ. ಆಗ ಮಾತ್ರ ಈ ವಾಕ್ಯವು, ಈ ದೇವರ ವಾಕ್ಯವು ನಮ್ಮನ್ನು ಅಮರಗೊಳಿಸಲು, ಈ ಜಗತ್ತಿಗೆ ಬಂದ ಈ ವಾಕ್ಯವು ತನ್ನನ್ನೇ ಖಾಲಿ ಮಾಡಿಕೊಳ್ಳಲು, he emptied himself for our sake. He was sinless, he died for our sake. ಇಂತಹ ಕರುಣಾಮಯಿ ದೇವರಲ್ಲಿ ನಾವು ಸದಾ ಸತ್ಯ ಸ್ವರೂಪರಾಗಿ ದೇವರ ಆ ಕರುಣೆಯನ್ನು, ಆ ಪ್ರೀತಿಯನ್ನು, ಆ ದಯೆಯನ್ನು ಹಾಗೂ ಆ ಸಂಬಂಧವನ್ನು ಇತರರಿಗೆ ನೀಡಲು, ಈ ಮೂಲಕ ನಮ್ಮ ಜೀವವನ್ನು ಸಾರ್ಥಕಗೊಳಿಸಲು, ನಮ್ಮ ಭರವಸೆಯನ್ನು ಇನ್ನೂ ಹೆಚ್ಚು ದೃಢತೆಯಿಂದ ಬಾಳಲು ಮತ್ತು ಪ್ರಭು ಯೇಸುವು ತೋರಿಸಿಕೊಟ್ಟ ಆ ಮಾರ್ಗದಲ್ಲಿ ನಡೆದು ಆ ಮಾರ್ಗವನ್ನು ಸದಾ ನಮ್ಮಂದಾಗಿಸಿಕೊಳ್ಳಲು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂದು ಹೇಳಿದ ಪ್ರಭು ಯೇಸುವಿನಲ್ಲಿ ನಾವು ಆ ಸತ್ಯದಲ್ಲಿ ಬಾಳೋಣ, ಆ ಮಾರ್ಗದಲ್ಲಿ ನಡೆಯೋಣ, ಆ ಜೀವವನ್ನು ಜೀವಿಸೋಣ. ಬಸವಣ್ಣನವರು ಹೇಳುತ್ತಾರೆ, 100 ನೋದಿ 100 ಕೇಳಿದರೇನು, ಆಶೆ ಹರಿದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ಕೂಡಲ ಸಂಗಮ ದೇವ. ನಾವು ಕೇವಲ ಓದುವುದು ಮಾತ್ರವಲ್ಲ, ಕೇವಲ ಕೇಳುವುದು ಮಾತ್ರವಲ್ಲ, ಆದರೆ ನಮ್ಮ ಜೀವನವನ್ನು ಬದಲಾವಣೆಗೊಳಿಸಲು, ಆ ಜೀವನದಲ್ಲಿ ಒಂದು ಮಾರ್ಪಾಡನ್ನು ತರಲು, ನಮ್ಮ ಜೀವನದಲ್ಲಿರುವ ಸ್ವಾರ್ಥವನ್ನು ಕಡಿಮೆ ಮಾಡಲು, ನಮ್ಮ ಜೀವನದಲ್ಲಿರುವ ಹಗೆತನ, ರೋಷವನ್ನು ಕಡಿಮೆ ಮಾಡಿ, ನಮ್ಮ ಅಂತರಾತ್ಮವು ಶುದ್ಧವಾಗಿದ್ದರೆ ನಮ್ಮ ಬಾಹ್ಯಾತ್ಮವು ಶುದ್ಧವಾಗಿರುತ್ತದೆ. ಅಂತಹ ಒಂದು ಶುದ್ಧ ಜೀವನವನ್ನು ನಡೆಯಲು ದೇವರ ವಾಕ್ಯವು ನಮಗೆ ಕೃಪೆಯನ್ನು ನೀಡಲಿ. ಈ ಕೃಪೆಯಲ್ಲಿ ನಾವು ಬಾಳುತ್ತಿರುವಾಗ ನಮ್ಮ ಜೀವನದಲ್ಲಿ ಇತರರನ್ನು ನಮ್ಮ ಜೊತೆಗೆ ನಾವು ಕರೆದೊಯ್ಯಲು, ಇತರ ನೋವಿನಲ್ಲಿ ನಾವು ಭಾಗಿಯಾಗಲು, ಇತರರನ್ನು ನಾವು ಸ್ಪಂದಿಸಲು, ಇತರರನ್ನು ನಾವು ಪ್ರೇರೇಪಿಸಲು ಹಾಗೂ ನಿತ್ಯವೂ ದಯಾಮಯ ದೇವರ ಚಿಂತನ ಮನನ ಮಾಡಲು, ಇದರ ಮೂಲಕ
ಈ ತಪಸ್ಕಾಲದಲ್ಲಿ ನಾವು ವಿಚಾರಿಸುತ್ತಿರುವ ಈ ವಿಚಾರಗಳನ್ನು ದೇವರ ವಾಕ್ಯವು ಪರಲೋಕದಿಂದ ಇಹಲೋಕಕ್ಕೆ ಮನುಷ್ಯರಾಗಿ ಜನಿಸಿ ಈ ಸತ್ಯವನ್ನು, ಈ ಬೆಳಕನ್ನು, ಈ ಸಂಬಂಧವನ್ನು, ಈ ಒಂದು ಆರೋಗ್ಯವನ್ನು ನೀಡಲು ಬರುತ್ತಿರುವ ದೇವರು ನಮ್ಮನ್ನು ಕಾಯಲಿ, ನಮ್ಮನ್ನು ಸ್ಪಂದಿಸಲಿ, ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ಯಲಿ. ದೇವರ ವಾಕ್ಯದಿಂದ ನಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಚೈತನ್ಯ, ಹೊಸ ಸ್ವರೂಪಗಳನ್ನು ನಾವು ಪಡೆಯೋಣ. ಈ ದೇವರ ವಾಕ್ಯದ ಮೂಲಕ ನಾವು ಸದಾ ದೇವರ ಸನ್ನಿಧಿಯಲ್ಲಿ ಬಾಳಲು, ದೇವರ ಅಪಾರ ಮಹಿಮೆಯನ್ನು, ಅಪಾರ ಪ್ರೀತಿಯನ್ನು, ಅವರ ಅಗಾಧ ಪ್ರೀತಿಯನ್ನು ನಾವು ಅರಿತುಕೊಳ್ಳಲು ಈ ಕಾಲವು ನಮಗೆ ಸಹಾಯವಾಗಲಿ. ನಾವು ಪ್ರೀತಿಯ ಮಕ್ಕಳಾಗಿ, ಪ್ರೀತಿಯ ಶಿಷ್ಯರಾಗಿ, ಪ್ರೀತಿಯ ಜನರಾಗಿ, ಮುಕ್ತಿಗೊಳಿಸಿದ ಜನರಾಗಿ, ಪಾಪದಿಂದ ಬಿಡುಗಡೆಯಾದ ದೇವರ ಮಕ್ಕಳಾಗಲು ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ, ಸತ್ಯ ಸ್ವರೂಪಿ ದೇವರು ನಮ್ಮನ್ನು ಅವರ ನಿತ್ಯದ ಜೀವದಲ್ಲಿ ಕೊಂಡೊಯ್ಯಲಿ. ದಯಾಮಯ ತಂದೆಯೇ, ಪ್ರಭು ಯೇಸುವಿನಲ್ಲಿ, ಪ್ರಭು ಯೇಸುವಿನಿಂದ ಸತ್ಯವನ್ನು, ಮಾರ್ಗವನ್ನು, ಜೀವವನ್ನು ತೋರಿಸಿದ ಕರುಣಾಮಯಿ ಪ್ರಭು ಯೇಸುವೆ, ನಮ್ಮನ್ನು ಸದಾ ನಿಮ್ಮ ಚಿತ್ತದ ಪ್ರಕಾರ ಬಾಳಲು, ನಾವು ನಿತ್ಯವೂ ನಿಮ್ಮ ದಾರಿಯಲ್ಲಿ ನಡೆಯಲು, ಪಾಪದಿಂದ ದೂರವಿರಲು, ಇತರರನ್ನು ಸಹಾಯ ಮಾಡಲು, ನಿಮ್ಮ ಕ್ಷಮೆಯನ್ನು ನಾವು ಅನುಭವಿಸಿದ್ದೇವೆ, ಆ ಕ್ಷಮೆಯನ್ನು ಇತರರಿಗೆ ನೀಡಲು ನಮಗೆ ಬೇಕಾದ ಶಕ್ತಿಯನ್ನು, ಕೃಪೆಯನ್ನು, ವರದಾನಗಳನ್ನು ಅನುಗ್ರಹಿಸಿರಿ. ದೇವ, ನಾವು ನಿಮ್ಮ ಮಕ್ಕಳು, ನಮಗೆ ಬೇಕಾದ ವರದಾನಗಳನ್ನು ಅನುಗ್ರಹಿಸಿರಿ. ನಾವು ನಿತ್ಯವೂ ಈ ಸತ್ಯದಿಂದ ಬಾಳಲು, ಈ ಸತ್ಯದಿಂದ ನಿಮ್ಮೆಡೆಗೆ ಸದಾ ಹತ್ತಿರ ಬರಲು ಬೇಕಾದ ವರದಾನಗಳನ್ನು ಅನುಗ್ರಹಿಸಿರೆಂದು ಪ್ರಭು ಕ್ರಿಸ್ತರ ಮುಖಾಂತರ ದಯಾಮಯ ತಂದೆಯಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಮಿಸ್ ಎವ್ಲಿನ್ ಬೆನೆಸ್, ನಿಮ್ಮ ಅರ್ಥಭರಿತ ಸಂದೇಶಕ್ಕಾಗಿ ಧನ್ಯವಾದಗಳು. ದೇವರ ಕರುಣೆ ಸದಾ ನಿಮ್ಮೊಡನಿರಲಿ.